ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೆ ನುಗ್ಗೆ ಸೊಪ್ಪಿನ ದಾಲ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಚೆನ್ನಾಗಿ ವಾಶ್ ಮಾಡಿ ಬೇಳೆ ಹಾಕೊಳ್ಳಿ. ಬೇಳೆ ಹಾಕಿದ್ಮೇಲೆ ಒಂದು ಈರುಳ್ಳಿ, ಒಂದು ಟೊಮೆಟೊ ತಗೊಳ್ಳಿ, ಕಟ್ ಮಾಡಿಬಿಟ್ಟು ಹಾಕಿ, ಬೇಗ ಬೇಯುತ್ತೆ. ಹಾಗೆ ಒಂದು 4-5 ಬೆಳ್ಳುಳ್ಳಿ, ಅಂದರೆ ಸಾಕು, ಒಂದು 4-5, ಜಾಸ್ತಿ ಹಾಕಬೇಡಿ. ಆಮೇಲೆ ಸ್ವಲ್ಪ ಅರಿಶಿನ ಪುಡಿ, ಒಂದು 4-5 ವಿಷಲ್ ಆಗೋ ರೀತಿ ನೀರು ಹಾಕ್ಬಿಟ್ಟು, ನೀರು ಹಾಕಿ ಸ್ವಲ್ಪ ವಿಷಲ್ ಹೊಡಿಸಿ. 3-4 ವಿಷಲ್ ಹಾಕಬೇಕು. ಕುಕ್ಕರ್ಗೆ ಹಾಕ್ಬಿಟ್ಟು ಒಂದು 3 ವಿಷಲ್ ಬರೋವರೆಗೂ ಬೇಯಿಸ್ಕೊಳ್ಳಿ. ಬೇಳೆ, ಟೊಮೊಟೊ ಮತ್ತು ಈರುಳ್ಳಿ ಎಲ್ಲ ಚೆನ್ನಾಗಿ ಡ್ರೈ ಆಗಬೇಕು ಮತ್ತು ಬೇಯಬೇಕು ಅದು ಚೆನ್ನಾಗಿ. ಇವಾಗ ನೋಡಿ, ಬೇಳೆ ಬೆಂದಿದೆ, ನೀಟಾಗೆಲ್ಲ ಬೆಂದಿದೆ, ಕಲಿಸ್ಕೊಂಡಿದೆ ನೋಡಿ. ಟೊಮೊಟೊ ಮತ್ತು ಇದೆಲ್ಲ ಚೆನ್ನಾಗಿ ಕಲಿಸ್ಕೊಂಡಿದೆ. ನೀವು ಅನ್ನದ ಕೈಲಿ ಅಥವಾ ಸೌಟಲ್ಲಿ ಇಲ್ಲ ಮ್ಯಾಶ್ ಮಾಡೋದಿದ್ರೆ ಎಲ್ಲ ನೀಟಾಗಿ ಮ್ಯಾಶ್ ಮಾಡ್ಕೊಳ್ಳಿ. ಈ ರೀತಿ ಬೇಳೆ ಎಲ್ಲನೂ ಬೇಯಿಸ್ಕೊಂಡು ಮ್ಯಾಶ್ ಮಾಡಿದ್ಮೇಲೆ ಒಂದು ಬಾಣಲಿ ತಗೊಂಡು ಒಂದು 2-3 ಸ್ಪೂನು ಎಣ್ಣೆ ಹಾಕ್ಕೊಳ್ಳಿ. ಅದಕ್ಕಾದ್ಮೇಲೆ ಸ್ವಲ್ಪ ಸಾಸಿವೆ ಮತ್ತು ನಾವು ಒಣಮೆಣ್ಸಿನ್ಕಾಯಿ, ಸಾಸಿವೆ, ಒಣಮೆಣ್ಸಿನ್ಕಾಯಿ ಮತ್ತು ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳಿ. ಅದನ್ನು ಚೆನ್ನಾಗಿ ಡ್ರೈ ಮಾಡಿದ್ಮೇಲೆ ನಾವು ಮ್ಯಾಶ್ ಮಾಡ್ಕೊಂಡಿದ್ದಂಥ ಬೇಳೆ ತಗೊಳ್ಳಿ. ಮ್ಯಾಶ್ ಮಾಡಿದ್ದಂಥ ಬೇಳೆ ತಗೊಂಡು ಚೆನ್ನಾಗಿ ಡ್ರೈ ಆದಮೇಲೆ, ಇದು ಚೆನ್ನಾಗಿದ್ದ ಡ್ರೈ ಆದಮೇಲೆ ನಾವು ತೊಳೆದಿಟ್ಟಂಥ ನುಗ್ಗೆ ಸೊಪ್ಪನ್ನ ಹಾಕ್ಕೊಂಡು ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ. ಅದೆಲ್ಲ ಸ್ವಲ್ಪ ಚೆನ್ನಾಗಿ ಬೇಯಬೇಕು. ನುಗ್ಗೆ ಸೊಪ್ಪು ಇದೆಯಲ್ಲ, ಅದೆಲ್ಲ ಚೆನ್ನಾಗಿ ಬೇಯಬೇಕು. ಒಗ್ಗರಣೆಲ್ಲೇ ಬೇಯಿಸ್ಬೇಕು. ಈಗ ನೀಟಾಗಿ ಬೇಯಿಸ್ಕೊಳ್ಳಿ. ಬೇಯುತ್ತೆ, 1-2 ನಿಮಿಷದಲ್ಲಿ ಬೇಯುತ್ತೆ, ನೀಟಾಗಿ ಬೇಯುತ್ತೆ. ಬೆಂದಮೇಲೆ ಬೇಳೆ ಇಟ್ಟಿರ್ತೀವಲ್ಲ ಅದನ್ನು ಹಾಕ್ಕೋಬೇಕು. 1-2 ನಿಮಿಷ ಡ್ರೈ ಆಗೋದಕ್ಕೆ ಬಿಡಿ. ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ನಾವು ಬೇಯಿಸಿಟ್ಟಿರ್ತೀವಲ್ಲ ಬೇಳೆ, ಅದನ್ನು ಇದಕ್ಕೆ ಸೇರಿಸ್ಕೊಳ್ಳಿ. ನೀರೇನು ಹಾಕ್ಕೋಬೇಡಿ. ಈ ಥರ ಸೇರಿಸ್ಕೊಳ್ಳಿ, ಚೆನ್ನಾಗಿ ಮಿಕ್ಸ್ ಮಾಡಿ. ಇವಾಗ ನಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ಖಾರ ಬೇಕು ಅಂತ ಅಂದರೆ ಸ್ವಲ್ಪ ಖಾರ ಪುಡಿನೂ ಸೇರಿಸ್ಕೊಳ್ಳಿ. ಖಾರ ಬೇಡ ಅಂದರೆ ಒಣಮೆಣ್ಸಿನ್ಕಾಯಿನೇ ಸಾಕಾಗುತ್ತೆ. ಇವಾಗ ಸ್ವಲ್ಪ ಚೆನ್ನಾಗಿ ಕುದಿಯೋಕ್ಕೆ ಬಿಡಿ. ಒಂದು 5 ನಿಮಿಷ ಕುದಿದ್ರೆ ಸಾಂಬಾರು ರೆಡಿ ಆಗುತ್ತೆ, ಅಂದರೆ ಸಾಂಬಾರು ಥರ ಗೊಜ್ಜು ರೆಡಿ ಆಗುತ್ತೆ. ನೋಡಿ, ರೆಡಿ ಆಗಿದೆ. ಇವಾಗ ಯಾವ ಥರ ಇದೆ ನೋಡಿ, ರೆಡಿ ಆಗಿದೆ. ನೋಡಿ, ರೆಡಿ ಆಗಿದೆ. ಇಷ್ಟೇ, ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ, ಮಾಡ್ಕೊಳ್ಳಿ. ಫ್ಯಾಮಿಲಿ ಜೊತೆ ತಿಂದು ಟೇಸ್ಟ್ ಮಾಡಿ, ಚೆನ್ನಾಗಿರುತ್ತೆ.